Dear students, Namaste. So, 3 days back, I have sent you 30 marks questions on the chapter Dual Nature of Radiation and Matter. Dual Nature of Radiation and Matter. So, I have asked you to answer all the questions. So, I think you have answered. So, I am going to give a detailed solution for that question paper. So, you can correct yourself. You correct answer for the 1 mark. ಆಯಿತಾ ನೋಡಿ, ನಾನು ಎಷ್ಟು ಮಾರ್ಕ್ಸ್ ಹೇಳ್ತೀನಿ ಆ ಥರ ನೀವೇ ಮಾರ್ಕ್ ಮಾಡ್ಕೊಂಡು ಯು ಕ್ಯಾನ್ ಸೆಲ್ಫ್ ಎವ್ಯಾಲ್ಯೂಯೇಟ್. ಸೊ 30 ಮಾರ್ಕ್ಸಿಗೆ ಕೊನೆಗೆ ಎಷ್ಟು ಬಂತು ಅಂತ ಯು ಕ್ಯಾನ್ ಫೈಂಡ್ ಔಟ್ ಹೌ ಮಚ್ ಯು ಗಾಟ್. 30 ಔಟ್ ಆಫ್ 30, 29 ಎಷ್ಟು ಬಂದಿದೆ ಅಷ್ಟು ನೀವು ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಹೌದಾನೆ, ಯಾಕಂದರೆ ಈ ಕಾಲದಲ್ಲಿ ಯು ಕ್ಯಾನಾಟ್ ಎವ್ಯಾಲ್ಯೂಯೇಟ್ ಆಲ್ ದ ಪೇಪರ್ಸ್. ನೀನು ಮೊಬೈಲ್ ಹಾಕಿದ್ರು ಸೊ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಅಸ್ ಟು ಎವ್ಯಾಲ್ಯೂಯೇಟ್. ಸೊ ದಟ್ಸ್ ವೈ ಯು ಗೆಟ್ ಸೆಲ್ಫ್ ಎವ್ಯಾಲ್ಯೂಯೇಟೆಡ್. ಸೊ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ದ ಆನ್ಸರ್ ಒನ್ ಬೈ ಒನ್. ಸೊ ಯು ಕ್ಯಾನ್ ಸಿ ದ ಫಸ್ಟ್ ಕ್ವಶನ್. ಸೊ ಡಿಫೈನ್ ವರ್ಕ್ ಫಂಕ್ಷನ್. ಸೊ ನೋಡಿ, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಅಲ್ಲಿ ಭಾಳ ಡೆಫಿನೇಷನ್ಸ್ ಇದ್ದಾವೆ. ಆಯಿತಾ, ಸೊ ಡೆಫಿನೇಷನ್ ಎಲ್ಲ ಕಲೀರಿ. ನೋಡಿ, ಫಸ್ಟ್ ಕ್ವಶನ್ ಇದೆ ಡಿಫೈನ್ ವರ್ಕ್ ಫಂಕ್ಷನ್. ಮೋಸ್ಟ್ಲಿ ಎಲ್ಲರೂ ಬರೆದಿಲ್ಲ ವಾಟ್ ಇಸ್ ವರ್ಕ್ ಫಂಕ್ಷನ್. ಸೊ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಜಸ್ಟ್, ಅದು ಇಂಪಾರ್ಟೆಂಟ್, ಜಸ್ಟ್ ಲಿಬರೇಟ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಸರ್ಫೇಸ್. ಹೌದಾನೆ. ಸೊ ಅಷ್ಟು ಬರೆದ್ರೆ 1 ಮಾರ್ಕ್. ಹೌದಾ, ವಾಟ್ ಈಸ್ ವರ್ಕ್ ಫಂಕ್ಷನ್? The minimum amount of energy, that is important. The minimum amount of energy required to just liberate electron from metal surface. ಅಂದರೆ ಯಾವುದೋ ಒಂದು ಮೆಟಲ್ ಇದೆ, ಅದ್ರ ಮೇಲೆ ಯಾವುದೋ ಒಂದು ಎನರ್ಜಿ ಬಂದು ಬಿದ್ದರೆ ಅದರಿಂದ ಜಸ್ಟ್ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗ್ತಾವೆ ಅಷ್ಟೇ, ಮುಂದೆ ಕೊಡಲ್ಲ. ಸೊ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಜಸ್ಟ್ ಲಿಬರೇಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್. ಹೌದಾನೆ, ಇವನು ಅಷ್ಟು ಬರ ಸಾಕು ನೀನು. ಆಯಿತಾ, ಬಟ್ ನೀನು ವರ್ಕ್ ಫಂಕ್ಷನ್ ಪೈ ನಾಟ್. ಹೌದಾ, ಸೊ ದಿಸ್ ಈಸ್ ವರ್ಕ್ ಫಂಕ್ಷನ್. ಪೈ ನಾಟ್ ವಿಲ್ ಬಿ ಈಕ್ವಲ್ ಟು EV ನಾಟ್ ಅವೆಲ್ಲ ಇದ್ದಾವೆ. ಸೊ ಕಲೀರಿ. ಹೌದಾ, ಸೊ ದಿಸ್ ಈಸ್ ವರ್ಕ್ ಫಂಕ್ಷನ್. ಡೆಫಿನೇಷನ್ ಬರ 1 ಮಾರ್ಕ್ ಅಷ್ಟೇ, ಇನ್ ನಥಿಂಗ್. ಹೌದಾ, ಸೊ ವಾಟ್ ಇಸ್ ದ ಸೆಕೆಂಡ್ ಕ್ವಶನ್? ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಸೊ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಸೊ ಡಿಸ್ಕವರ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಯಾರು ಡಿಸ್ಕವರ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಹರ್ಟ್ಸ್. ಹೌದಾನೆ. ಬಟ್ ಇಲ್ಲಿ ಕ್ವಶನ್ ಏನೊಂದು, ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಸೊ ಬರೆದಿರ ಮೋಸ್ಟ್ಲಿ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ದ ಫಿನಾಮಿನನ್ ವೇರ್ electrons are liberated from the metal surface when suitable energy radiation falls on it. That is called photoelectric emission. So what is photoelectric emission? So the phenomenon where electrons are liberated from metal surface, or the phenomenon of liberation of electron from metal surface when it is illuminated by suitable frequency light is called photoelectric emission. ಆಯಿತಾ, ಸೊ ನಿಮಗೆ ಗೊತ್ತಿರೋ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಒಂದು ಥರ್ಮಿಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್ ಮತ್ತು ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ಅದನ್ನು ಕೇಳ್ತೇನೆ. ಬಟ್ ಇಲ್ಲಿ ಕೇಳಿರೋದು ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ದ ಫಿನಾಮಿನನ್ ಆಫ್ ಲಿಬರೇಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಸರ್ಫೇಸ್ ಯಾವಾಗ? ವೆನ್ ಸೂಟಬಲ್ ಅಥವಾ ವೆನ್ ಇಟ್ ಈಸ್ ಇಲ್ಯುಮಿನೇಟೆಡ್ ಬೈ frequency of light, when it is illuminated by suitable frequency of light, ಅಥವಾ the phenomenon of liberation of electron from metal surface when it is illuminated by light of suitable frequency. ಆ ಥರ ಏನು ಬೇಕಾದ್ರೂ ಸೆಂಟೆನ್ಸ್ ಬರೀ. ಆಯಿತಾ, ಸೊ ದಟ್ ಈಸ್ 1 ಮಾರ್ಕ್. ಸೊ ದಟ್ ಈಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಹೌದಾ, ಸೊ ವಾಟ್ ಇಸ್ ದ ಥರ್ಡ್ ಕ್ವಶನ್? ವಾಟ್ ಆರ್ ಮ್ಯಾಟರ್ ವೇವ್ಸ್? ನೋಡಿ, ಥರ್ಡ್ ಕ್ವಶನ್ ಇದೆ, ವಾಟ್ ಆರ್ ಮ್ಯಾಟರ್ ವೇವ್ಸ್? ಸೊ ಮ್ಯಾಟರ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡಿ ಬ್ರೋಗ್ಲಿ ವೇವ್ಸ್. ಸೊ ಮ್ಯಾಟರ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡಿ ಬ್ರೋಗ್ಲಿ ವೇವ್ಸ್. ಹೌದಾನೆ. ಸೊ ಅವ್ನು ಕೇಳಿದಾನೆ ವಾಟ್ ಆರ್ ಮ್ಯಾಟರ್ ವೇವ್ಸ್ ಅಥವಾ ವಾಟ್ ಆರ್ ಡಿ ಬ್ರೋಗ್ಲಿ ವೇವ್ಸ್. ನೋಡಿ, ಎರಡು ಕೇಳಿದಾನೆ. ಸೊ ಎರಡು ಒಂದೇ. ಮ್ಯಾಟರ್ ವೇವ್ಸ್ ಅಂತ ಕೇಳಿದ್ರೆ ಅದೇ ಆನ್ಸರ್. ವಾಟ್ ಆರ್ ಡಿ ಬ್ರೋಗ್ಲಿ ವೇವ್ಸ್ ಬರೀತೀರಾ? ಸೊ ಏನು ವಾಟ್ ಆರ್ ಮ್ಯಾಟರ್ ವೇವ್ಸ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ವೆರಿ ಸಿಂಪಲ್ ಕ್ವಶನ್. ಹೌದಾನೆ. ಸೊ ವಾಟ್ ಆರ್ ಮ್ಯಾಟರ್ ವೇವ್ಸ್? ಹೌದಾ, ಸೊ ವಾಟ್ ಆರ್ ಮ್ಯಾಟರ್ ವೇವ್ಸ್? ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ಬರೀತೀರಾ? ಹೌದಾನೆ. ಸೊ ವಾಟ್ ಆರ್ ಮ್ಯಾಟರ್ ವೇವ್ಸ್ ಅಂತ ಕೇಳಿದ ತಕ್ಷಣ ಸೊ ನೀವು ಬರೀತೀರಾ ದ ವೇವ್ಸ್ ಅಸೋಸಿಯೇಟೆಡ್ with moving particles ಅಷ್ಟೇ. ಅಷ್ಟು ಬರ್ತಾ ಇದೆ ಅಷ್ಟೇ. ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಪಾರ್ಟಿಕಲ್ಸ್ ಅಂದರೆ ಯಾವುದೇ ಒಂದು ಪಾರ್ಟಿಕಲ್ಲು ಇಫ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್, ಸೊ ಇದ್ರ ಜೊತೆ ಒಂದು ವೇವ್ ಇರುತ್ತೆ, ದೇರ್ ವಿಲ್ ಬಿ ವೇವ್ ಅಸೋಸಿಯೇಟೆಡ್. ದಟ್ ವೇವ್ನು ವಿ ಕಾಲ್ ಇಟ್ ಎಸ್ ಡಿ ಬ್ರೋಗ್ಲಿ ವೇವ್. ಏನಂತ ಕರಿತೀವಿ ಅದಕ್ಕೆ? ಡಿ ಬ್ರೋಗ್ಲಿ ವೇವ್. ಇಟ್ ಆಲ್ಸೋ ಕಾಲ್ಡ್ ಎಸ್ ಮ್ಯಾಟರ್ ವೇವ್. ಸೊ ವಾಟ್ ಇಸ್ ದ ವೇವ್ ಲೆಂತ್ ಆಫ್ ಡಿ ಬ್ರೋಗ್ಲಿ ವೇವ್ ಕೇಳ್ತಾನೆ, ಅದು ಇಂಪಾರ್ಟೆಂಟ್. ಹೌದಾನೆ. ಸೊ ವಾಟ್ ಇಸ್ ದ ವೇವ್ ಲೆಂತ್ ಆಫ್ ಡಿ ಬ್ರೋಗ್ಲಿ ವೇವ್? ನಿಮ್ಗೆ ಗೊತ್ತು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/p ಅಥವಾ ದಟ್ ಈಸ್ ಈಕ್ವಲ್ ಟು h/mv. ದಟ್ ಈಸ್ ಕಾಲ್ಡ್ ಎಸ್ ಡಿ ಬ್ರೋಗ್ಲಿ ವೇವ್. ಅಂತ ಕರಿತೀವಿ ಅದಕ್ಕೆ ಡಿ ಬ್ರೋಗ್ಲಿ ವೇವ್. ಆಯಿತಾ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಡಿ ಬ್ರೋಗ್ಲಿ ವೇವ್. ಸೊ ದ ವೇವ್ into de Broglie ಅಂದರೆ the wave associated with moving particles. The wave associated with moving particles. ಅದೇ ಥರ ಸೆಂಟೆನ್ಸ್ ಬರಬೇಕು. ಅಂದರೆ ಯಾವುದಾದ್ರೂ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದ್ದರೆ
ಅದ್ರ ಜೊತೆ ಮೂವ್ ಆಗಿರೋ ಅದು ಇಂಪಾರ್ಟೆಂಟ್. ಬೈ ದ ವೇವ್ಸ್ ಅಸೋಸಿಯೇಟೆಡ್ ಪಾರ್ಟಿಕಲ್ ಅಂತ, ದ ವೇವ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಪಾರ್ಟಿಕಲ್. ನೀವು ಮೂವಿಂಗ್ ಅಂತ ಬರಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾನೆ, ನೋ ಮಾರ್ಕ್ಸ್. ಹೌದಾನೆ. ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಪಾರ್ಟಿಕಲ್ಸ್ ಸ್ಪೆಲ್ಲಿಂಗ್ ಗೊತ್ತಾ? ಅಸೋಸಿಯೇಟೆಡ್, ASSO ಸರಿಯಾಗಿ ಬರೆದಿಲ್ಲ ಇಲ್ಲಿ, ಅವತ್ತು ಬರ್ಕೊಳ್ಳಿ. ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಡಿ ಬ್ರೋಗ್ಲಿಯಸ್. ಅಷ್ಟು ಬರೋ ಸಾಕು, 1 ಮಾರ್ಕ್. ಯಾಕಂದ್ರೆ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/p ಅಥವಾ ದಟ್ ಈಸ್ ಈಕ್ವಲ್ ಟು h/mv. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ ಲೆಂತ್. ದಟ್ ಈಸ್ ಅಬೌಟ್ ದ ಡಿ ಬ್ರೋಗ್ಲಿ ವೇವ್. ಸೊ ದಟ್ ಈಸ್ ಥರ್ಡ್ ಕ್ವೆಶನ್. ಅದೇ ಡಿ ಬ್ರೋಗ್ಲಿ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಮ್ಯಾಟರ್ ವೇವ್ಸ್. ಹೌದಾನೆ. ಸೊ ಇಲ್ಲಿ 3 ಮಾರ್ಕ್ಸ್ಗೆ ನೀವು 3 ಕರೆಕ್ಟ್ ಬಂದರೆ ಯು ಕ್ಯಾನ್ ಗೆಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಬರೆದಿದ್ರೆ ಸೊ 3 ನೀನು ಕರೆಕ್ಟಾಗಿ 3 ಮಾರ್ಕ್ಸ್ ಕೊಟ್ಬೋದು. ಸೊ ನೆಕ್ಸ್ಟ್ ನೋಡೋಣ ಕ್ವೆಶನ್ ನಂಬರ್ 4. Question number 4 is of the 2 marks questions. Nodi, it is of 2 marks questions. So what is the first question? Name any 2 types of electron emission. Nodi, name any 2 types of electron emission. Agale ಹೇಳಿದೆ. What are the 2 types? ನಮಗೆ ಗೊತ್ತು, we know 3 types of electron emission. ಯಾವುದು? First one thermionic emission. ಯಾವುದು? Thermionic emission. ಹೌದಾನೆ. The second type is called field emission. The third type is called the third type of photoelectric emission. The third type of electron emission is called photoelectric emission. ಹೌದಾನೆ. ಸೊ ಅವ್ನು ಕೇಳಿದ್ರೆ ಎನಿ 2 ಟೈಪ್ಸ್ ಅಂತ ಕೇಳಿದ್ರೆ ಯಾವ್ದಾದ್ರು 2 ಬರಿ, ಅಥವಾ ಗೊತ್ತಿದ್ರೆ 3 ಬರಿ ಅಂತ ತೊಂದರೆ ಇಲ್ಲ. ಹೌದಾನೆ. ಸೊ 2 ಬರೆದ್ರೆ 2 ಮಾರ್ಕ್ಸ್, 1 ಬರೆದ್ರೆ 1 ಮಾರ್ಕ್, ಯಾವುದು ಬರಲಿಲ್ಲ ಅಂದರೆ ಯಾವುದೇ ಮಾರ್ಕ್ಸ್ ಇಲ್ಲ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಒಂದು ಥರ್ಮಿಯಾನಿಕ್ ಎಮಿಷನ್, ಅಂದರೆ ಯಾವಾಗ ಹೀಟ್ ಒಂದು ಬೀಳುತ್ತೆ ಅವಾಗ, ಅದರಲ್ಲಿ ನೋಟ್ಸಲ್ಲಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಫೀಲ್ಡ್ ಎಮಿಷನ್, ಥರ್ಡ್ ಒನ್ ಈಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ನೆಕ್ಸ್ಟ್ ಇದೆ ಕ್ವೆಶನ್ ನಂಬರ್ 5. Question number 5. ಹೌದಾನೆ. what is the question number 5? Mention the Hertz observation on photoelectric effect. ಸೊ ಹಾಗಾದರೆ photoelectric effect ಮೇಲೆ ಹರ್ಟ್ಸ್ದು ಏನು ಎಕ್ಸ್ಪೆರಿಮೆಂಟು, ಅಬ್ಸರ್ವೇಷನ್ ಏನು ಅಂತ. what is the Hertz observation? what is the Hertz observation on photoelectric emission? so that is the 5th question. ಹೌದಾನೆ. ಮೆನ್ಷನ್ ಹರ್ಟ್ಸ್ ಅಬ್ಸರ್ವೇಷನ್ ಕೇಳಿದೆ. ಮೆನ್ಷನ್ ಹರ್ಟ್ಸ್ ಅಬ್ಸರ್ವೇಷನ್ ಆನ್ photoelectric effect. ಸೊ ಹರ್ಟ್ಸ್ ಎಕ್ಸ್ಪೆರಿಮೆಂಟ್ ಗೊತ್ತು ನಿಮಗೆ, ಮತ್ತು ನಿಮಗೆ ಗೊತ್ತು ಡಿಸ್ಕಾರ್ಡ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಹರ್ಟ್ಸ್, ಅದು ವೆರಿ ಇಂಪಾರ್ಟೆಂಟ್. ಹೌದಾನೆ. ಒಂದು ಸ್ವಲ್ಪ ಕ್ವಶನ್ ಇಲ್ಲಿ ನೋಡಿ, ಹರ್ಟ್ಸ್ ಅಬ್ಸರ್ವೇಷನ್ ಅಂತ ಕೇಳಿದೆ. ಅಂದರೆ ಹರ್ಟ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಏನು ಅಬ್ಸರ್ವೇಷನ್ ಮಾಡ್ದ ಅಂತ. ಹೌದಾ, ನಿಮ್ಗೆ ಹರ್ಟ್ಸ್ ಎಕ್ಸ್ಪೆರಿಮೆಂಟ್ ಗೊತ್ತಾಗ್ತಾನೆ. ಸೊ ಇಲ್ಲೊಂದು ಏನಿತ್ತಾಯಿತು, ಇಲ್ಲೊಂದು ಕ್ಯಾಥೋಡ್ ಇತ್ತಾಯಿತು. ಸೊ ಇಟ್ ವಾಸ್ ಎ ಕ್ಯಾಥೋಡ್. ಸೊ ಇಟ್ ವಾಸ್ ಎ ಕ್ಯಾಥೋಡ್. ಹೌದಾ. ಸೊ ಯಾವಾಗ ಕ್ಯಾಥೋಡ್ ಮೇಲೆ ಮೀನ್ ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ ಬಂದು ಬಿದ್ದ ತಕ್ಷಣ ಇಲ್ಲೊಂದು ಇವಾಗ ಹೆಂಗೆ ಆರ್ಕ್ ಲ್ಯಾಂಪ್ ಇಲ್ಲೊಂದು ಇದಿತ್ತು, ಏನಿತ್ತು, ಸೊ ಇಟ್ ವಾಸ್ ಕಾಲ್ಡ್ ಎ ಆರ್ಕ್ ಲ್ಯಾಂಪ್. ಆಯಿತಾ. ಸೊ ಯಾವಾಗ ಇಲ್ಲಿಂದ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾಯಿದ್ವು, ಸೊ ಎಲೆಕ್ಟ್ರಾನ್ಸ್ ಇಲ್ಲಿ ಮುಟ್ಟಿದ ತಕ್ಷಣ ಏನಾಗ್ತಾಯಿತ್ತು, ಇಲ್ಲಿ ಆರ್ಕ್ ಬರ್ತಾಯಿತ್ತು ಈ ಆರ್ಕ್ ಲ್ಯಾಂಪಲ್ಲಿ. ಬಟ್ ಅವನೇನು ಮಾಡ್ದ, ವೆನ್ ಸಮ್ UV ರೇಡಿಯೇಷನ್, ವೆನ್ ಸಮ್ ಅಲ್ಟ್ರಾ ವಾಯ್ಲೆಟ್ ಕಲರ್ ಕಾಣ್ತೀನಿ. ಸೊ ವೆನ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನೋಡಿ, ಅದು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಯಾವಾಗ ಬಂದು ಬೀಳ್ತೋ ಇದ್ರ ಮೇಲೆ, ವೆನ್ ಸಮ್ ಸೂಟಬಲ್ ಫ್ರೀಕ್ವೆನ್ಸಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಬಂದು ಬಿದ್ದ ತಕ್ಷಣ ಏನಾಗ್ತಾಯಿತ್ತು, ಇಲ್ಲಿ ಸ್ಪಾರ್ಕ್ಸ್ ಜಾಸ್ತಿ ಆಗ್ತಾಯಿತ್ತು. ಮೊದಲು ಕಡಿಮೆ ಇರ್ತಿತ್ತು, ಇವಾಗ ಸ್ಪಾರ್ಕ್ ಏನಾಯಿತು, ಜಾಸ್ತಿ ಸ್ಪಾರ್ಕ್ ಬರ್ತಾಯಿತ್ತು. ದಿಸ್ ವಾಸ್ ದ ಅಬ್ಸರ್ವೇಷನ್. ಅದನ್ನು ಬರೀಬೇಕು ನೀನಾಗಿರೋದು. ಹೌದಾ. ನಾನು ಕೇಳಿದೇನೋ ವಾಟ್ ಈಸ್ ಹರ್ಟ್ಸ್ ಅಬ್ಸರ್ವೇಷನ್ ಅಂತ ಕೇಳಿದ್ದೇನೆ. ಸೊ ಸೆಂಟೆನ್ಸ್ ಹೇಳ್ತೀನಿ, ಕ್ಲೀನಾಗಿ ಬರ್ಕೊಳ್ಳಿ. ಹೌದಾ. ಸೊ ಮೋಸ್ಟ್ಲಿ ನೋಟ್ಸಲ್ಲಿ ಬರ್ಸೀನಿದ್ನ, ನೀವು ಬೇಕಾದ್ರೆ ಟಿಕ್ ಮಾಡ್ಕೊಳ್ಳಿ. ವಾಟ್ ಈಸ್ ಹರ್ಟ್ಸ್ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಿದೆ. ವಾಟ್ ಈಸ್ ಹರ್ಟ್ಸ್ ಇರ್ತದೆ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಹರ್ಟ್ಸು ಏನು ಅಬ್ಸರ್ವೇಷನ್ ಮಾಡ್ದ, ಹೌದಾ, ಅದು ಇಂಪಾರ್ಟೆಂಟ್. ಹೂ ಡಿಸ್ಕವರ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಹರ್ಟ್ಸ್. ಅದು 1 ಮಾರ್ಕ್ ಕೇಳ್ತಾನೆ. ಹೌದಾನೆ. ಇಲ್ಲಿ ಕೇಳೋದೇನು, ಹರ್ಟ್ಸ್ ಅಬ್ಸರ್ವೇಷನ್ ಏನು ಅಂತ. ಹೌದಾನೆ. ಸೊ ನೋಡಿ ಸೆಂಟೆನ್ಸ್ ಇದೆ, ಏನಿದೆ, ಹರ್ಟ್ಸ್ ಅಬ್ಸರ್ವ್ಡ್ ದಟ್, ಬೇಕಾದ್ರೆ ಬರ್ಕೊಳ್ಳಿ, ಹರ್ಟ್ಸ್ ಅಬ್ಸರ್ವ್ಡ್ ದಟ್ ಹೈ ವೋಲ್ಟೇಜ್ ಸ್ಪಾರ್ಕ್ಸ್. ಎಂಥದ್ದು? ಹೈ ವೋಲ್ಟೇಜ್ ಸ್ಪಾರ್ಕ್ಸ್. ಹೈ ವೋಲ್ಟೇಜ್ ಸ್ಪಾರ್ಕ್ ಅಂದರೆ ಬೆಳಕಿನ ಕಿಡಿಗಳು. ಹೈ ವೋಲ್ಟೇಜ್ ಸ್ಪಾರ್ಕ್ಸ್ ಅಕ್ರಾಸ್ ಡಿಟೆಕ್ಟರ್ ಲೂಪ್, ಅಥವಾ ಬರೀ ಲೂಪ್ ಅಂತ ಬರೀರಿ. ಲೂಪ್ ಆಗಲೇ ಬರೀದ್ನಲ್ಲಿ ಈ ಥರ ಲೂಪ್. ಅದು ಯಾವಾಗ ಜಾಸ್ತಿ ಆಗ್ತೈತೆ ಇಲ್ಲಿ ಸ್ಪಾರ್ಕ್. ದ ಹೈ ವೋಲ್ಟೇಜ್ ಸ್ಪಾರ್ಕ್ ಅಕ್ರಾಸ್ ದ ಲೂಪ್ ಇನ್ಕ್ರೀಸ್ಡ್ ಅಥವಾ ಇನ್ಕ್ರೀಸಸ್ ವೆನ್ ಕ್ಯಾಥೋಡ್ ಅಥವಾ ಎಮಿಟರ್ ಪ್ಲೇಟ್. ವೆನ್ ಎಮಿಟರ್ ಪ್ಲೇಟ್ ಅಥವಾ ಕ್ಯಾಥೋಡ್, ಏನು ಬೇಕಾದ್ರೆ ಬರ್ರಿ, ಎಮಿಟರ್ ಪ್ಲೇಟ್, better write emitter plate was illuminated by UV light. ಅಷ್ಟೇ ಬರ್ರಿ, UV light.
ಆಯಿತಾ, ಇಷ್ಟು ಬರೀ ಸಾಕು. ಹೌದಾ? ಸೊ ವಾಟ್ ವಾಸ್ ಹರ್ಟ್ಸ್ ಅಬ್ಸರ್ವೇಷನ್? ಹರ್ಟ್ಸ್ ಅಬ್ಸರ್ವ್ ದಟ್ ಹೈ ವೋಲ್ಟೇಜ್ ಸ್ಪಾರ್ಕ್ಸ್ ಅಕ್ರಾಸ್ ದ ಲೂಪ್, ಇದೆಯಲ್ಲ ದಿಸ್ ಇಸ್ ದ ಲೂಪ್, ಇದೆಯಲ್ಲ ದಿಸ್ ಇಸ್ ದ ಲೂಪ್. ಹೌದಾನೆ? ಸೊ ಈ ಲೂಪಲ್ಲಿ ಏನಾಗ್ತಾಯಿತ್ತು, ಹೈ ವೋಲ್ಟೇಜ್ ಸ್ಪಾರ್ಕ್ಸು ಜಾಸ್ತಿ ಆಗ್ತಾಯಿತ್ತು, ಸ್ಪಾರ್ಕ್ ಜಾಸ್ತಿ ಆಗ್ತಾಯಿತ್ತು. ಹೌದಾನೆ? ಹರ್ಟ್ಸ್ ಅಬ್ಸರ್ವ್ ದಟ್ ಹೈ ವೋಲ್ಟೇಜ್ ಸ್ಪಾರ್ಕ್ ಅಕ್ರಾಸ್ ದ ಲೂಪ್ ಇನ್ಕ್ರೀಸಸ್, ಜಾಸ್ತಿ ಆಗ್ತಾಯಿತ್ತು ಎಲ್ಲಿ, ಲೂಪಲ್ಲಿ. ಯಾವಾಗ ಅಂದರೆ ವೆನ್ ಎಮಿಟರ್ ಪ್ಲೇಟ್ ಅಲ್ಲ, ಎಮಿಟರ್ ಪ್ಲೇಟ್, ಇಲ್ಲೊಂದು ಪ್ಲೇಟ್ ಇತ್ತಲ್ಲ ಇದು. ಹೌದಾನೆ? ಸೊ ಎಮಿಟರ್ ಪ್ಲೇಟ್ ವಾಸ್ ಇಲ್ಯುಮಿನೇಟೆಡ್ ವಿತ್ ಯು ವಿ ರೇಸ್. ಇನ್ಮೇಲೆ ಯು ವಿ ರೇಸ್ ಬಿದ್ದ ತಕ್ಷಣ ಇಲ್ಲಿ ಸ್ಪಾರ್ಕ್ಗಳು ಜಾಸ್ತಿ ಆಗ್ತಾಯಿತ್ತು, ಅದನ್ನು ಅವನು ಅಬ್ಸರ್ವ್ ಮಾಡ್ದ ಅಷ್ಟೇ. ಆಯಿತಾ? ಸೊ ವಾಟ್ ವಾಸ್ ಹರ್ಟ್ಸ್ ಅಬ್ಸರ್ವೇಷನ್ ಅಂದರೆ ಇದನ್ನು ಬರೀಬೇಕು. ವೆನ್ ಹರ್ಟ್ಸ್ ಅಬ್ಸರ್ವ್ ದಟ್ high voltage spark across the loop increases when emitter plate was illuminated by UV light. Emitter plate was illuminated by UV light. ಹೌದಾನೆ? ಸೊ ಅದು ಹರ್ಟ್ಸ್ದು ಎಕ್ಸ್ಪೆರಿಮೆಂಟ್ ಬರ್ಸೀನಿ, ಯಾಕಂದರೆ ದಿಸ್ ಈಸ್ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಇದು. ಸೊ ದಿಸ್ ಕ್ವಶನ್ ಈಸ್ ಫಾರ್, ಎಷ್ಟು ಮಾರ್ಕ್ಸ್ ಇದು, ಮೆನ್ಷನ್ ದ ಹರ್ಟ್ಸ್ ಅಬ್ಸರ್ವೇಷನ್ಸ್ ಅಂತ ಕೇಳಿದೆ. ಸೊ 2 ಮಾರ್ಕ್ಸ್ ಇದು. ಸೊ ಇನ್ನೊಂದು ಸೆಂಟೆನ್ಸ್ ನೀನು ಡಯಾಗ್ರಾಮ್ ಬರಿಬೋದು, ಅಥವಾ ಇಟ್ ಈಸ್ ಬಿಕಾಸ್, ಯಾಕೆ ಅಂತ ಬರಿಬೋದು. ಇಟ್ ಈಸ್ ಬಿಕಾಸ್ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಫಾಲ್ಸ್ ಆನ್ ಮೆಟಲ್ ಪ್ಲೇಟ್ electrons are liberated. These liberated electrons reach detector. ಹೌದಾನೆ? ಲಿಬ್ರೇಟೆಡ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇತ್ತು, ಡಿಟೆಕ್ಟರ್ ಲೂಪ್ನ ಇಲ್ಲಿ ಬಂದು ಮುಟ್ತಾ ಇತ್ತು. ಸೊ ಆದ ಕಾರಣ ಇದು ಇಲಿಮಿನೇಷನ್ ಜಾಸ್ತಿ ಆಗ್ತಾ ಇತ್ತು ಅಂತಲೂ ಬರೀರಿ. ಆಯಿತಾ? ಸೊ ದಿಸ್ ಈಸ್ ದ ಹರ್ಟ್ಸ್ ಅಬ್ಸರ್ವೇಷನ್. ಯಾಕೆಂದರೆ 2 ಮಾರ್ಕ್ಸ್ ಅಟ್ಲೀಸ್ಟ್ 2 ಸೆಂಟೆನ್ಸ್ ಅವರು ಬರೀಬೇಕು. ಸೊ ಅದನ್ನು ಬರೀರಿ. ಒಂದು, ಹರ್ಟ್ ಅಬ್ಸರ್ವ್ ದಟ್ ಹೈ ವೋಲ್ಟೇಜ್ ಸ್ಪಾರ್ಕ್ ಅಕ್ರಾಸ್ ದ ಲೂಪ್ ಇನ್ಕ್ರೀಸಸ್ ವೆನ್ ಎಮಿಟರ್ ಪ್ಲೇಟ್ ವಾಸ್ ಇಲಿಮಿನೇಟೆಡ್ ಬೈ ಯು ವಿ ಲೈಟ್. This is because when light of suitable frequency falls on metal plate ಅಥವಾ emitter plate, the electrons are liberated. These liberated electrons reaches the detector loop. ಈ ಡಿಟೆಕ್ಟರ್ ಲೂಪ್ನ ರೀಚ್ ಮಾಡಿ and increase the intensity of spark. ಸೊ ನೋಟ್ಸಲ್ಲಿದೆ, ಅಥವಾ ನಾನು ಹೇಳಿದ್ದಂಗೆ ಬರ್ಕೊಳ್ಳಿ. ಆಯಿತಾ? ಸೊ 2 ಸೆಂಟೆನ್ಸ್ ಬರೆದ್ರೆ ವಿಲ್ ಗೆಟ್ 2 marks. ಸೊ ದೀಸ್ ಆರ್ ದ ಹರ್ಟ್ಸ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹರ್ಟ್ಸ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಯಾವಾಗ ಸೂಟಬಲ್ ಫ್ರೀಕ್ವೆನ್ಸಿ ಅಲ್ಟ್ರಾವೈಲೆಟ್ ಲೈಟ್ ಬಂದು ಎಮಿಟರ್ ಮೇಲೆ ಬೀಳುತ್ತೋ ಆವಾಗ ಡಿಟೆಕ್ಟರ್ ಲೂಪಲ್ಲಿ ಸ್ಪಾರ್ಕು ಜಾಸ್ತಿ ಆಗ್ತಾಯಿತ್ತು, ಹೈ ವೋಲ್ಟೇಜ್ ಸ್ಪಾರ್ಕ್ ಜಾಸ್ತಿ ಆಗ್ತಾಯಿತ್ತು. ಯಾಕೆ ಅಂದರೆ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗಿ ಎಮಿಟರ್ ಪ್ಲೇಟಿಂದ ಅವು ಏನು ಮಾಡ್ತಾಯಿದ್ರು, ಡಿಟೆಕ್ಟರ್ ಲೂಪನ್ನು ಮುಟ್ತಾಯಿದ್ದು. ಅವಾಗ ಏನಾಗ್ತಾಯಿತ್ತು, ಅಲ್ಲಿ ವೋಲ್ಟೇಜ್ ಜಾಸ್ತಿ ಸ್ಪಾರ್ಕು ಬರ್ತಾಯಿತ್ತು. ಹೌದಾನೆ? ಸೊ ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ ಅಂತ ನೋಡಾಗಲೇ ಬರೆದಿದ್ದೆ, ಆಫ್ ಮ್ಯಾಟರ್ ವೇವ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಬರೀತೀರಾ. ಹೌದಾನೆ? ಸೊ ವಾಟ್ ಆರ್ ದ ಟರ್ಮ್ಸ್ ಆಫ್ ಡಿ ಬ್ರೋಗ್ಲಿ ವೇವ್? ಸೊ ನಿನಗೆ ಗೊತ್ತು. ಸೊ ಡಿ ಬ್ರೋಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/p, ದಟ್ ಈಸ್ ಈಕ್ವಲ್ ಟು h/mv. ವೆರಿ ಗುಡ್. ಇಷ್ಟು ಬರೆದು ಬಾಕ್ಸ್ ಹಾಕಿ. ಎಕ್ಸ್ಪ್ಲೇನ್ ದ ಟರ್ಮ್ಸ್ ವೇರ್ ಲ್ಯಾಂಬ್ಡಾ ಈಸ್ ಡಿ ಬ್ರೋಗ್ಲಿ ವೇವ್ ಲೆಂತ್. ಎಂಥ ವೇವ್ ಲೆಂತ್ ಇದು? ಡಿ ಬ್ರೋಗ್ಲಿ ವೇವ್ ಲೆಂತ್. ಸೊ ನೆಕ್ಸ್ಟ್, h ಈಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಬರೀರಿ. p ಈಸ್ ಮೊಮೆಂಟಮ್, m is mass of the particle ಅಥವಾ mass of the electron, ಏನು ಬೇಕಾದ್ರೆ ಬರೀ, mass of the particle. v is the velocity of the particle. So ಇಷ್ಟು ಬರೆದ್ರೆ ವಿಲ್ ಗೆಟ್ 2 marks. ಹೌದಾನೆ? ಸೊ ಇಂಪಾರ್ಟೆಂಟ್ ಏನು ಇಕ್ವೇಷನ್ ಬರೋದು ಗೊತ್ತಿರಬೇಕು. ದಿಸ್ ಈಸ್ ಕಾಲ್ಡ್ ಡಿ ಬ್ರೋಗ್ಲಿ ವೇವ್ ಲೆಂತ್. ಅದು ಡಿ ಬ್ರೋಗ್ಲಿ ಇಕ್ವೇಷನ್. ಹೌದಾ? ಆಫ್ ದ ವೇವ್ ಲೆಂತ್ ಆಫ್ ದ ಡಿ ಬ್ರೋಗ್ಲಿ ವೇವ್. ಡಿ ಬ್ರೋಗ್ಲಿ ವೇವ್ ಲೆಂತ್ ಎಷ್ಟಿರುತ್ತೆ ಅಂತ ಅವನು ಈ ಇಕ್ವೇಷನಿಂದ ಎಕ್ಸ್ಪ್ಲೇನ್ ಮಾಡ್ದ. ಸೊ ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ಸಿನ ಮುಗಿತು. ನೆಕ್ಸ್ಟ್ 3 ಮಾರ್ಕ್ಸ್ ನೋಡಿ. ಡಿಫೈನ್ ನೋಡಿ, 3 ಟರ್ಮ್ ಕೊಟ್ಟಿದ್ದಾನೆ, 3 ಡಿಫೈನ್ ಮಾಡಬೇಕು. ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕೇಳಿ. ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ಆಯಿತಾ? ಸೊ ನೆಕ್ಸ್ಟ್ ಇದೆ ಥ್ರೆಶೋಲ್ಡ್ ವೇವ್ ಲೆಂತ್. ನೆಕ್ಸ್ಟು ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ 3 ಡಿಫೈನ್ ಮಾಡಬೇಕು. ಸೊ ಫಸ್ಟ್ ನೋಡಾದರೆ ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಏನು? ಹೌದಾ? ನಿನಗೆ ಗೊತ್ತು. ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ರೆಪ್ರೆಸೆಂಟೆಡ್ ಬೈ μ0. ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಅಂದರೆ ಯಾವುದೇ ಒಂದು ಮೆಟಲ್ ಸರ್ಫೇಸಿಂದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕು ಅಂದರೆ ಅದಕ್ಕೊಂದು ಫ್ರೀಕ್ವೆನ್ಸಿ ಇರಬೇಕು. ದಟ್ ಈಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅಷ್ಟು ಫ್ರೀಕ್ವೆನ್ಸಿ ಇದ್ದರೆ ಮಾತ್ರ ಏನಾಗುತ್ತೆ, ಇದರಿಂದ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗ್ತವೆ. ಯಾವ್ದು? ದಟ್ ಈಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ರೆಪ್ರೆಸೆಂಟೆಡ್ ಬೈ μ0. ಹೌದಾನೆ? ಏನು? ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. required to just liberate photoelectrons from metal surface
is called threshold frequency. Is called threshold frequency. What is threshold frequency? The minimum frequency of radiation required to just liberate the minimum frequency of radiation required to just liberate photoelectrons from metal surface is called threshold frequency. ಇದಕ್ಕೆ ಕರೀತೀವಿ ಅದಕ್ಕೆ threshold frequency. So next threshold frequency ಆದಮೇಲೆ ಏನಿದೆ ಒಂದು threshold frequency. next threshold wavelength. ಮೋಸ್ಟ್ಲಿ threshold wavelength ಯಾವತ್ತೂ ಕೇಳಲ್ಲ, ಬಿಟ್ಟಾಕಿ, ಡೋಂಟ್ ಲರ್ನ್ ಇಟ್. ಹೌದಾನೆ, ಅದನ್ನೇ ಬರೆಯೋದು ಉಲ್ಟಾ. frequency wavelength, ಹೌದಾ? the minimum wavelength of the radiation required to just liberate photoelectrons from metal surface ಅಂತ ಬರೋದು ಆಯ್ತು ಅಷ್ಟೇ. ಅಲ್ಲಿ ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಬರೋದು, ಇಲ್ಲಿ ಮಿನಿಮಮ್ ವೇವ್ಲೆಂತ್ ಅಂತ ಬರೋದು ಅಷ್ಟೇ. ಮೋಸ್ಟ್ಲಿ ಯಾವತ್ತೂ ಕೇಳಲ್ಲ, ಥ್ರೆಶೋಲ್ಡ್ ವೇವ್ಲೆಂತ್ ಕಲಿಬೇಡಿ. ನೆಕ್ಸ್ಟ್ ಇದೆ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್, ಸೊ ಅದು ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್? ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ represented by V0. ಸ್ಟಾಪಿಂಗ್ ಪೊಟೆನ್ಷಿಯಲ್ represented by V0. ಸೊ V0 ಅದು μ0, ಇದು V0. V capital V ಬರೋದು V0 ಬರೆಯೋದು. ದಟ್ ಈಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್, V0. ಸೊ ವಾಟ್ ಈಸ್ V0? ಇಟ್ ಇಸ್ ದ ಮಿನಿಮಮ್, ಅದು ಮಿನಿಮಮ್, ಇದು ಹೌದಾ? ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈಡ್ ಟು ಯಾರಿಗೆ? ಟು ಆ್ಯನೋಡ್. ಇದು ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈಡ್ ಟು ಆ್ಯನೋಡ್ ವೆನ್ photocurrent becomes zero. That is called stopping potential. ಸೊ ಯಾವ ಒಂದು ನೆಗೆಟಿವ್ ಪೊಟೆನ್ಷಿಯಲ್ನ, ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ನ ಏನು ಆ್ಯನೋಡ್ ಕೊಡ್ತೀಯೋ ಅವಾಗ ಏನಾಗ್ಬಿಡುತ್ತೆ? ಫೋಟೋ ಕರೆಂಟ್ ಝೀರೋ ಆಗ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈಡ್ ಟು ಆ್ಯನೋಡ್ ವೆನ್ ದ ಫೋಟೋ ಕರೆಂಟ್ ಬಿಕಮ್ಸ್ ಝೀರೋ. ಅಥವಾ ಅಟ್ ವಿಚ್ ದ ಫೋಟೋ ಕರೆಂಟ್ ಬಿಕಮ್ಸ್ ಝೀರೋ. ವೆನ್ ಬದಲು ಬರೀರ್ಬೇಕಾದ್ರೆ ಅಟ್ ವಿಚ್ ಫೋಟೋ ಕರೆಂಟ್ ಬಿಕಮ್ಸ್ ಝೀರೋ. ದಟ್ ಈಸ್ ಕಾಲ್ಡ್ ಥ್ರೆಶೋಲ್ಡ್. ಅಂತದ್ದು ಸ್ಟಾಪಿಂಗ್ ಪೊಟೆನ್ಷಿಯಲ್. ಏನಂತ ಕರಿತೀವಿ ಅದಕ್ಕೆ? ಸ್ಟಾಪಿಂಗ್ ಪೊಟೆನ್ಷಿಯಲ್. ದಟ್ ಇಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಇಲ್ಲಿಗೆ 3 ಮಾರ್ಕ್ಸ್ದು ಕ್ವಶನ್ ಆಯಿತು. ಅದು ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಇನ್ನೊಂದು ಸ್ಟಾಪಿಂಗ್ ಪೊಟೆನ್ಷಿಯಲ್. ಥ್ರೆಶೋಲ್ಡ್ ವೇವ್ಲೆಂತ್ ಏನು ಕಲಿಯೋಕ್ಕೆ ಹೋಗಬೇಡಿ, ಅದನ್ನೇ ಕೇಳಲ್ಲ, ಆಯಿತಾ? ಸೊ ಡೋಂಟ್ ಲರ್ನ್ ಇಟ್, ಅದನ್ನೇ ಕೇಳಲ್ಲ. ಸೊ ನೆಕ್ಸ್ಟ್ ಇದೆ 3 ಮಾರ್ಕ್ಸ್ ಆಯಿತು. ನೆಕ್ಸ್ಟು ನೋಡಿ, ಮೆನ್ಷನ್ ದ ಕ್ಯಾರೆಕ್ಟರ್ ಇದು 3 ಮಾರ್ಕ್ಸ್ ಡಿಫೈನ್ ಆಯಿತು. ಇನ್ನೊಂದಿದೆ, ಮೆನ್ಷನ್ 3 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ದು ಯಾವುದಾದ್ರು ಒಂದು 3 ಪ್ರಾಪರ್ಟಿ ಹೇಳಿ ಅಂತ ಹೇಳಿದೆ. ಪ್ರೋಟಾನ್ ಅಲ್ಲ, ಇದು ಫೋಟಾನ್, ಆಯಿತಾ? ವೆರಿ ಇಂಪಾರ್ಟೆಂಟ್, ಆಯಿತಾ? ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಅಂತ ಕೇಳ್ತಾನೆ, ಆಯಿತಾ? ಸೊ ಬೇಕಾದಷ್ಟು ಪ್ರಾಪರ್ಟೀಸ್ ಬರೆಸಿ ನೋಟ್ಸಲ್ಲಿ, ನೀವು ಬೇಕಾದ್ರೆ ಬರಿಬೋದು, ಆಯಿತಾ? ಸೊ ಫೋಟಾನ್ ಹ್ಯಾಸ್ ಎನರ್ಜಿ, ನೀವು ಬರೀ ಈಚ್ ಫೋಟಾನ್ ಹ್ಯಾಸ್ ಎನರ್ಜಿ ಈಸ್ ಈಕ್ವಲ್ ಟು h nu ಆ್ಯಂಡ್ ಮೊಮೆಂಟಮ್ P ಈಸ್ ಈಕ್ವಲ್ ಟು h nu by c. ನೆನಪಿದ್ರೆ ಬರಲಿಲ್ಲ, ಬಿಟ್ಟಾಗಿ. ಇನ್ನೂ ಈಸಿ ಇದೆ, ಇನ್ನೂ ಕೆಲವು, ಹೌದಾ? ನೆಕ್ಸ್ಟ್ ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಇದನ್ನು ಬರಿಬೋದು. ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಅದಕ್ಕೆ ಯಾವುದೇ ಚಾರ್ಜ್ ಇರಲ್ಲ ಅಂತ. ಥರ್ಡ್ ಪ್ರಾಪರ್ಟಿ, ಸೊ ದ ರೆಸ್ಟ್ ಮಾಸ್ ಈಸ್ ಝೀರೋ. ಥರ್ಡ್ ಪ್ರಾಪರ್ಟಿ. ಫೋರ್ತ್ ಪ್ರಾಪರ್ಟಿ, photons travel with different velocity in different medium. They travel with different velocities, ಅಂದರೆ ಬೇರೆ ಮೀಡಿಯಾದಲ್ಲಿ ಡಿಫ್ರೆಂಟ್ ವೆಲಾಸಿಟೀಸ್ ಇನ್ ಡಿಫ್ರೆಂಟ್ ಮೀಡಿಯಮ್. ಅಂದರೆ ವ್ಯಾಕ್ಯೂಮಲ್ಲೇ ಬೇರೆ ಸ್ಪೀಡಲ್ಲಿ ಹೋಗ್ತವೆ, ವಾಟರ್ ಮೀಡಿಯಮಲ್ಲಿ ಹೋದರೆ ಅಲ್ಲೇ ಬೇರೆ ಸ್ಪೀಡ್, ಗ್ಲಾಸಲ್ಲಿ ಹೋದರೆ ಬೇರೆ ಸ್ಪೀಡ್, ಈ ಥರ, ಹೌದಾನೆ? ಸೊ ದಿಸ್ ಆರ್ ಸಮ್ 4 ಪ್ರಾಪರ್ಟೀಸ್. ಸೊ ಡ್ಯೂರಿಂಗ್ ಎಲಾಸ್ಟಿಕ್ ಕೊಲಿಜನ್ ಅದೊಂದು ಬರಿಬೋದು. ಡ್ಯೂರಿಂಗ್ ಎಲಾಸ್ಟಿಕ್ ಕೊಲಿಜನ್ between photon and free electrons, energy and momentum are conserved, but photon number is not conserved. ಅದನ್ನು ಬರೆಸಿ ನೋಟ್ಸಲ್ಲಿ, ಹೌದಾನೆ? ಸೊ ಡ್ಯೂರಿಂಗ್ ಎಲಾಸ್ಟಿಕ್, ಯಾಕಂದ್ರೆ ಫೋಟೋಎಲೆಕ್ಟ್ರಿಕ್ ಎಮಿಷನ್ ಆಗಬೇಕು ಅಂದರೆ ಒಂದು ಫೋಟಾನ್ ಬಿದ್ದು, ದಿಸ್ ಅ ಫೋಟಾನ್ ಎಲೆಕ್ಟ್ರಾನ್ ಜೊತೆ ಡಿಕ್ಕಿ ಹೊಡೆಯುತ್ತದೆ. ಎಂಥ ಕೊಲಿಜನ್ ಅದು? ಎಲಾಸ್ಟಿಕ್ ಕೊಲಿಜನ್. ಸೊ ಈ ಥರ ಎಲಾಸ್ಟಿಕ್ ಕೊಲಿಜನ್ ಅದ. ಡ್ಯೂರಿಂಗ್ ಎಲಾಸ್ಟಿಕ್ ಕೊಲಿಜನ್ ಆಫ್ ಫೋಟಾನ್ ವಿತ್ ಎಲೆಕ್ಟ್ರಾನ್ಸ್, ದ ಮೊಮೆಂಟಮ್ ಆ್ಯಂಡ್ ಎನರ್ಜಿ ಆರ್ ಕನ್ಸರ್ವ್ಡ್, ಬಟ್ ಫೋಟಾನ್ ನಂಬರ್ ಈಸ್ ನಾಟ್ ಕನ್ಸರ್ವ್ಡ್. ಅದನ್ನು ಬೇಕಾದ್ರೆ ಬರಿ. ಸೊ ದಿಸ್ ಆರ್ ಸಮ್ 5 ಪ್ರಾಪರ್ಟೀಸ್. 3 ಈಸಿ ಅಂದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ರೆಸ್ಟ್ ಮಾಸ್ ಈಸ್ ಝೀರೋ, ದೇ ಟ್ರಾವೆಲ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್ ಇನ್ ಡಿಫ್ರೆಂಟ್ ಮೀಡಿಯಮ್. ನೀವು 3 ಬರ್ರಿ, ಈಸಿ. ಅದ ಬೇಕಾದ್ರೆ ಎನರ್ಜಿ ಬರ್ರಿ. ದ ಎನರ್ಜಿ ಆಫ್ ದ ಫೋಟಾನ್ E ಈಸ್ ಈಕ್ವಲ್ ಟು h nu, ಅದನ್ನು ಬೇಕಾದ್ರೆ ಬರಿ. ಸೊ ದಿಸ್ ಆರ್ 5 ಪ್ರಾಪರ್ಟೀಸ್ ಬರೆಸೀನಿ. ನೀವು ಯಾವುದಾದ್ರು 3 ಬರೆದಿದ್ರೆ ಯು ಕ್ಯಾನ್ ಗೆಟ್ 3 ಮಾರ್ಕ್ಸ್. 3 ಬರೆದ್ರೆ ಯು ಕ್ಯಾನ್ ಗೆಟ್ 3 ಮಾರ್ಕ್ಸ್. ಸೊ ದಿಸ್ ಆರ್ ದ 3 ಪ್ರಾಪರ್ಟೀಸ್ ಆಫ್ ಫೋಟಾನ್. ಕೆಲವೆಲ್ಲ ಪ್ರೋಟಾನ್ ಅಂತ ದಿಸ್ ಇಸ್ ಫೋಟಾನ್, ಪಾಕೆಟ್ ಆಫ್ ಎನರ್ಜಿ, ಹೌದಾನೆ? ಸೊ ದೀಸ್ ಆರ್ ದ 3 ಮಾರ್ಕ್ಸ್ ಕ್ವಶನ್ಸ್, ಆಯಿತಾ? ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ 5 ಮಾರ್ಕ್ ಕ್ವಶನ್, ಆಯಿತಾ? ಇದರಲ್ಲಿ 5 ಮಾರ್ಕ್ ಕ್ವಶನ್ ಇರೋದೇ 2 ಕೇಳ್ತಾನೆ,
ಆಯಿತಾ. 3 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಕೇಳ್ಬೋದು, ಅದು ಇದು ಮೆನ್ಷನ್ ದ ಲಾಸ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಅದನ್ನ ಕೇಳ್ಬೋದು. ಬಟ್ ಇಲ್ಲಿ ಕೇಳಿಲ್ಲ. ಲಾಸ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅದನ್ನೆಲ್ಲ ಕಲೀರಿ, ಲಾಸ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಕಲೀರಿ. ಸೊ ನೆಕ್ಸ್ಟ್ ಇದೆ ಯಾವುದು ಇವಾಗ 5 ಮಾರ್ಕ್ಸ್ ಕ್ವಶನ್. ಶಾಲ್ ಗೋ ಫಾರ್ ದ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ಫಸ್ಟ್ ನೋಡಿ, 5 ಮಾರ್ಕ್ಸ್ದು 2 ಕೇಳಿಬಿಟ್ಟಿದ್ದಾರೆ ಆಯಿತಾ. 2ರಲ್ಲಿ ಯಾವುದೋ ಒಂದು ಕೇಳ್ತಾರೆ ಈ ಸಲ. ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ನೋಡಿ ಇದು ಇಂಪಾರ್ಟೆಂಟ್. ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅಂದರೆ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಕಂಡಿಡಿಯೋಕ್ಕಿಂತ ಮುಂಚೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಕಂಡಿಡಿದ ಮೇಲೆ ಅದರಿಂದ ಏನೇನು ಅಬ್ಸರ್ವೇಷನ್ ನೋಡಿದೆ ಅಂತ ಆಯಿತಾ. ಸೊ ನೋಟ್ಸಲ್ಲಿ ನೀಟಾಗಿ ಬರ್ಸಿ ಅದನ್ನ ಕಲೀರಿ. ಸೊ ಇಲ್ಲಿ ಯಾವುದೋ ನೋಟ್ಸು ಫೋಟೋ ತೆಗೆದೀನಿ ನೋಡಿ. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಒಂದು 5 ಬರೆದ್ರೆ ಇಲ್ಲಿ ಗೆಟ್ 5 ಮಾರ್ಕ್ಸ್ ಆಯಿತಾ. ಸೊ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಹೌದಾ. ನೋಡಿ ಮೊದಲನೇ ನೋಡಿ, ಫಸ್ಟ್ ಒಂದು ನಿಮ್ಗೆ ಬೇಕಾದ್ರೆ ಬರಿಬೋದು. ಯಾವುದು ನೋಡಿ, ಎಕ್ಸ್ಪೆರಿಮೆಂಟಲ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಫಸ್ಟ್ ಒಂದು ಅಂತ ಹಾಕೋದು. ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ, ಹೆಡ್ಡಿಂಗ್ ಬರೆಯೋದು. ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್, ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್, ಇಂಟೆನ್ಸಿಟಿ ಆಫ್ ಲೈಟ್ ಅಥವಾ ಇಂಟೆನ್ಸಿಟಿ ಆಫ್ ಲೈಟ್ ಏನು ಬೇಕಾದ್ರೆ ಬರಿ. ನೋಡಿ ಬರ್ದೀನಿ ಇಲ್ಲಿ, ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ಲೈಟ್. ನೋಡಿ ಫಸ್ಟ್ ಬರ್ದೀನಿ ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ಲೈಟ್. ಹೌದಂದರೆ ಲೈಟ್ ಇಂಟೆನ್ಸಿಟಿ ವೇರಿ ಆದಂಗೆ ಫೋಟೋ ಕರೆಂಟ್ ಹೆಂಗೆ ವೇರಿ ಆಗುತ್ತೆ. ಬರೀ ನೀನು ಶೇಡಿಂಗ್ ಬರೆದು ಬಿಟ್ಟರೆ ಮಾರ್ಕ್ಸ್ ಕೊಡಲ್ಲ ಆಯಿತಾ. ನೀನು ಬರೆಯೋಕೆ ಗ್ರಾಫ್ ಬರೆಯೋಕೆ ಶುಡ್ ಪ್ಲಾಟ್ ದ ಗ್ರಾಫ್. ನೋಡಿ ಪ್ಲಾಟ್ ಗ್ರಾಫ್ ಹಾಕಬೇಕಿಲ್ಲ, ಬರೆದಿದ್ದೀವಿ ಆಯಿತಾ. ಸೊ ದಿಸ್ ಇಸ್ ಇಂಟೆನ್ಸಿಟಿ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಫೋಟೋ ಕರೆಂಟ್, ಇಲ್ಲಿ ಫೋಟೋ ಕರೆಂಟ್ ನೋಟ್ಸಲ್ಲಿದೆ. ಇನ್ನೊಂದು ಸ್ಟ್ರೈಟ್ಲಿ ನಡೆಯೋದು ಅಷ್ಟೇ. ಬರ್ದೊಮ್ಮೆ ಹೇಳಬೇಕು, ನೋಡಬೇಕು. ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಅಷ್ಟೇ. ನೀವು ಅಥವಾ ಬರೆಯೋದು ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಆ ಸೆಂಟೆನ್ಸ್ ಬರೆದು ಈ ಗ್ರಾಫ್ ಬರೆದ್ರೆ 1 ಮಾರ್ಕ್ ಆಯಿತಾ. ಸೊ ನೆಕ್ಸ್ಟ್ ಎರಡನೇದು, ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಇದು ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಇವಾಗ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಕೆಲವರು ಏನು ಮಾಡ್ತಾರೆ, ಬರೀ ಹೆಡ್ಡಿಂಗ್ ಬರೆದು ಬಿಟ್ಬಿಡ್ತಾರೆ. ಅದು ಹೆಂಗೆ ವೇರಿ ಆಯ್ತು ಅಂತ ಹೇಳ್ಬೇಕು ನೀನು. ಬರೀ ನೀನು ಹೆಡ್ಡಿಂಗ್ ಬರೆದು ಬಿಟ್ಟರೆ ನಿಮ್ಮ ಮಾರ್ಕ್ಸ್ ಕೊಡಲ್ಲ ಹೌದಾನೆ. ಸೊ ನೋಡಿ, ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ ಅಂದರೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಬಂದು ಬಿದ್ದಾಗ ಫ್ರೀಕ್ವೆನ್ಸಿ ಆವಾಗ ಫೋಟೋ ಕರೆಂಟ್ ಯಾವ ಥರ ವೇರಿ ಆಗುತ್ತೆ ಅಂತ ನೋಡಿ. ಗ್ರಾಫ್ ಬರೀತೀರಾ, ವಿಲ್ ಪ್ಲಾಟ್ ಎ ಗ್ರಾಫ್ ಈ ಥರ ಆಯಿತಾ. ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ಅದು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಹೌದಾ. ಸೊ ಬೇರೆ ಬೇರೆ ಫ್ರೀಕ್ವೆನ್ಸಿ ಇದ್ದ ಯಾವ ಥರ ಇದು ಆಗುತ್ತೆ. ಸೊ ಬರೀತಾರೆ, ವಿಲ್ ಪ್ಲಾಟ್ ಎ ಗ್ರಾಫ್. ಒಂದು ಗ್ರಾಫ್ನ ಪ್ಲಾಟ್ ಮಾಡ್ತೀರಾ ಅದೇ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಬೇಕಂತ ಗ್ರಾಫ್ ದೊಡ್ಡ ಮಾಡ್ತೀನಿ, 2 ಹಾಕಿ ಹೌದಾ. ಸೊ ಇಲ್ಲಿ ಏನು ಬರೀತಾರೆ, ಈ ಕಡೆ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಹೌದಾ. ಸೊ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಯು ವಿಲ್ ಹ್ಯಾವ್ ಅದು ಆ್ಯನೋಡ್ ಪೊಟೆನ್ಷಿಯಲ್. ಇದು ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯನೋಡ್ ಪೊಟೆನ್ಷಿಯಲ್, ಆ್ಯನೋಡ್ ಪೊಟೆನ್ಷಿಯಲ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಏನು ಆ್ಯನೋಡ್ ಪೊಟೆನ್ಷಿಯಲ್ ಅಥವಾ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಥವಾ ಆ್ಯನೋಡ್ ಪೊಟೆನ್ಷಿಯಲ್, ಆ್ಯನೋಡ್ ಪೊಟೆನ್ಷಿಯಲ್. ಇಲ್ಲಿ ಫೋಟೋ ಕರೆಂಟ್ ಅಲಾಂಗ್ ವೈ ಆ್ಯಕ್ಸಿಸ್ ಇಟ್ ಈಸ್ ಫೋಟೋ ಕರೆಂಟ್, ಫೋಟೋ ಕರೆಂಟ್ ನೋಟ್ಸಲ್ಲಿದೆ ಬರೀರಿ. ಸೊ ಗ್ರಾಫ್ನ ನೀಟಾಗಿ ಬರೀಬೇಕು, ಶುಡ್ ಡ್ರಾ ನೀಟ್ ಗ್ರಾಫ್. ಇಲ್ಲ ಅಷ್ಟು ಗ್ರಾಫ್ ನೀಟ್ ಇಲ್ಲ, ನೀವು ಈ ಥರ ಬರೀಬೇಕು ಆಯಿತಾ. ನೋಡಿ ಎಲ್ಲ ಬಂದು ಕೂಡ್ಕೊಳ್ತಾ ಇಲ್ಲಿ. ಸೊ ಈ ಥರ ಗ್ರಾಫ್ ಬರೀಬೇಕು ಆಯಿತಾ. ಸೊ ಈ ಥರ ಗ್ರಾಫ್ ಬರೆದಾದ್ಮೇಲೆ ನೀನು ಎಲ್ಲ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಆಯಿತಾ. ಸೊ ನೋಡಿ, ಇಫ್ ಯು ಪ್ಲಾಟ್ ಎ ಗ್ರಾಫ್ ಎಲ್ಲ ಏನು ಬೇಡ ನೋಡು. ನೀವು ಏನು ಎಕ್ಸ್ಪ್ಲನೇಷನ್ ಏನು ಮಾಡಬೇಕಾಗಿರೋದು ನೀನು ಅಂದರೆ ಅದನ್ನು ಆಫ್ಟರ್ ರೈಟಿಂಗ್ ದಿಸ್ ಹೆಡ್ಡಿಂಗ್ ಮತ್ತು ಗ್ರಾಫ್ ಆಯಿತಾ. ಇಲ್ಲೊಂದು ಸೆಂಟೆನ್ಸ್ ಇದೆ, ಅಷ್ಟು ಸೆಂಟೆನ್ಸ್ ಒಂದು ಬರೆದ್ರೆ ಸಾಕು ಆಯಿತಾ. ಸೊ ಇಲ್ಲಿ ಶೋ ದ ಯು ದ ಸೆಂಟೆನ್ಸ್, ಏನು ಸೆಂಟೆನ್ಸ್ ಬರೀಬೇಕು ಅಂತ ಹೌದಾ. ಫಾರ್ ಡಿಫ್ರೆಂಟ್ ಬಟ್ ವಿತ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಇಟ್ ಈಸ್ ಶೋನ್. ನೀವು ಬರಬೇಕು, ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಡಿಫ್ರೆಂಟ್ ಫಾರ್ ರೇಡಿಯೇಷನ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಇದನ್ನು ಬರೆದ್ರೆ ಸಾಕು ನೋಡಿ. ಇಲ್ಲಿದೆಯಲ್ಲ ಈ ಸೆಂಟೆನ್ಸ್ ಇದೆಯಲ್ಲ, ಏನು ವಾಟ್ ಇಸ್ ದ ಸೆಂಟೆನ್ಸ್, ದ ಸ್ಟಾಪಿಂಗ್ ಪೊಟೆನ್ಷಿಯಲ್. ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದು ಇಲ್ಲೊಂದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಲ್ಲೊಂದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಹೌದಾನೆ. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಡಿಫ್ರೆಂಟ್ ಫಾರ್ ರೇಡಿಯೇಷನ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಆಯಿತಾ. ಇದನ್ನು ಬರೀಬೇಕು, ನೀವು ಬರೀಬೇಕು ಆಯಿತಾ. ಸೊ ನೀವು ಬರೀತೀಯ ಏನಂತ ಬರೀತೀಯ, ಆ್ಯಸ್ ದ ಇಫ್ ಯು ಪ್ಲಾಟ್ ಎ ಗ್ರಾಫ್ ಬಿಟ್ವೀನ್ ಆ್ಯನೋಡ್ ಪೊಟೆನ್ಷಿಯಲ್ ಅಗೇನ್ಸ್ಟ್ ಫೋಟೋ ಫಾರ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಬಟ್ ವಿತ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಇಟ್ ಈಸ್ ಶೋನ್ ಆಯಿತಾ. ಇದು ಬರೀತೀರಾ, ಹೆಡ್ಡಿಂಗ್ ಬರೀತೀರಾ, ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಈ ಗ್ರಾಫ್ ಬರೀತೀರಾ, ನೀವು ಬರೀಬೇಕು. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ನೆಕ್ಸ್ಟು ದ ವ್ಯಾಲ್ಯೂ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಮೋರ್ ನೆಗೆಟಿವ್ ಫಾರ್ ಗ್ರೇಟರ್ ಫ್ರೀಕ್ವೆನ್ಸಿ. ಅದನ್ನು ಬೇಕಾದ್ರೆ ಬರೀ, ಅದು ಇದೊಂದು ಸೆಂಟೆನ್ಸ್ ಬರೀ. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್ ಫಾರ್ ರೇಡಿಯೇಷನ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಡಿಫ್ರೆಂಟ್ ಫಾರ್ ರೇಡಿಯೇಷನ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಬೇರೆ ಬೇರೆ ಫ್ರೀಕ್ವೆನ್ಸಿಗೆ ಬೇರೆ ಬೇರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದೆ ಆಯಿತಾ. ಸೊ ಬಟ್ ಇಲ್ಲಿ ಇಂಟೆನ್ಸಿಟಿ ಸೇಮ್ ಇರುತ್ತೆ, ಆದ ಕಾರಣ ಏನಾಗುತ್ತೆ, ಕರೆಂಟ್ ಸೇಮ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್
ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಇಷ್ಟು ಗ್ರಾಫ್ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ಸೊ ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಈಸ್ ಇಲ್ಲಿದೆ ನೋಡಿ, ಥರ್ಡ್. ದ ವ್ಯಾಲ್ಯೂ ಆಫ್ ಸ್ಯಾಚುರೇಷನ್ ಕರೆಂಟ್ ಡಿಪೆಂಡ್ಸ್ ಓನ್ಲಿ ಆನ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ದ ವ್ಯಾಲ್ಯೂ ಆಫ್ ಸ್ಯಾಚುರೇಷನ್ ಕರೆಂಟ್ ಆಯಿತಾ ಡಿಪೆಂಡ್ಸ್ ಅಪಾನ್ ಓನ್ಲಿ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಇದನ್ನು ಬೇಕಾದ್ರೆ ನೀವು ಬರಿಬೋದು ಥರ್ಡ್ ಅಂತಾಗಿ. ದ ವ್ಯಾಲ್ಯೂ ಆಫ್ ಸ್ಯಾಚುರೇಷನ್ ಕರೆಂಟ್ ಇತ್ತಲ್ಲ ಆಗಲೇ ಈ ಥರ ಗ್ರಾಫ್ ಇಲ್ಲಿ ಸ್ಯಾಚುರೇಷನ್ ಕರೆಂಟ್ ಇತ್ತಲ್ಲ ಹಿಂಗೆ ಬೇರೆ ಬೇರೆ. ದಿ ವ್ಯಾಲ್ಯೂ ಆಫ್ ಸ್ಯಾಚುರೇಷನ್ ಕರೆಂಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ನೆಕ್ಸ್ಟ್ ದ ಫೋರ್ತ್ ವೇರಿಯೇಷನ್ ಇಸ್ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆ್ಯನೋಡ್ ಪೊಟೆನ್ಷಿಯಲ್. ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆ್ಯನೋಡ್ ಪೊಟೆನ್ಷಿಯಲ್. ಆಗಲೇ ಮೂರನೇದೇನು ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ. ಇವಾಗ ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆ್ಯನೋಡ್ ಪೊಟೆನ್ಷಿಯಲ್. ಅವಾಗ ಮತ್ತು ಇದೇ ಥರ ಗ್ರಾಫ್ ಬರೀತೀವಿ, ಅಗೇನ್ ಸೇಮ್ ಗ್ರಾಫ್, ಬಟ್ ಇಲ್ಲಿ ಸೇಮ್ ಇರುತ್ತೆ, ಇಲ್ಲಿ ಬೇರೆ ಬೇರೆ ಕರೆಂಟ್ ಇರುತ್ತೆ ಆಯಿತಾ. ಸೊ ಕರೆಂಟ್ ವಿಲ್ ಬಿ ಸೇಮ್ ಆಯಿತಾ. ಸೊ ವಿ ವಿಲ್ ರೈಟ್ ದ ಗ್ರಾಫ್ ಲೈಕ್ ದಿಸ್. ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಸಲ್ಲಿದೆ, ಬೇಕಾದ್ರೆ ನೋಡಿ ಬರೀರಿ. ಅಗೇನ್ along x-axis it is anode potential ಆಯಿತಾ, along y-axis it is photo current. ಸೊ ಗ್ರಾಫ್ ಯಾವ ಥರ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒಂದೇ ಪಾಯಿಂಟು, ಇಲ್ಲಿ ಮಾತ್ರ ಡಿಫ್ರೆಂಟ್. ಈ ಥರ ಬರೀತಾರೆ ಗ್ರಾಫ್, ಯಾಕಂದರೆ ಇಟ್ ಈಸ್ ಫಾರ್ ಡಿಫ್ರೆಂಟ್ ಇಂಟೆನ್ಸಿಟಿ ಬಟ್ ಸೇಮ್ ಫ್ರೀಕ್ವೆನ್ಸಿ. ಸೊ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆ್ಯನೋಡ್ ಪೊಟೆನ್ಷಿಯಲ್. ಸೊ ಇದು ಬರೋದ್ಮೇಲೆ ಯಾವ ಥರ ಬರೀತೀಯ, ಮೋಸ್ಟ್ಲಿ ನಾನು ನೋಟ್ಸಲ್ಲಿ ಚೆನ್ನಾಗಿ ಬರ್ಸೀನಿ ಆಯಿತಾ. ಸೊ ಎಲ್ಲ ನೋಟ್ಸ್ ನೀಟಾಗಿ ನೋಡಿ ಬರೀರಿ, ನಾನು ಸಿಂಪಲ್ ಬರ್ಸೀನಿ. The variation of photo current with different for different intensity but with constant frequency shown. ಅದೆಲ್ಲ ಎಂಬೇಡ ಗ್ರಾಫ್ ಬರ್ದಿರ್ತೀರ ನೋಡಿ. ಈ ಸೆಂಟೆನ್ಸ್ ಬರೀರಿ, ದಿಸ್ ಸೆಂಟೆನ್ಸ್ ಈಸ್ ಇಂಪಾರ್ಟೆಂಟ್. ಅದು ಆ್ಯಸ್ ಆ್ಯನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಫೋಟೋ ಕರೆಂಟ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಆ್ಯಂಡ್ ಬಿಕಮ್ಸ್ ಮ್ಯಾಕ್ಸಿಮಮ್. ಅಷ್ಟೇ ಈ ಸೆಂಟೆನ್ಸ್ ಬರೀ. ಏನು ಆ್ಯಸ್ ಆ್ಯನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ನೋಡಿ, ಆ್ಯನೋಡ್ ಪೊಟೆನ್ಷಿಯಲ್ ಜಾಸ್ತಿ ಆದಂಗೆ ಹಿಂಗೆ ಹೋದರೆ ಆ್ಯನೋಡ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗ್ತಾನೆ. ಆ್ಯಸ್ ಆ್ಯನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಫೋಟೋ ಕರೆಂಟ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಆ್ಯಂಡ್ ಬಿಕಮ್ಸ್ ಮ್ಯಾಕ್ಸಿಮಮ್. ಅಷ್ಟು ಬೇಕಾದ್ರೆ ಬರ್ರಿ ಆಯಿತಾ. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಆ ಒಂದು ಕರೆಂಟ್ ಏನಂತ ಕರಿತೀವಿ, ಕಾಲ್ ಇಟ್ ಸ್ಯಾಚುರೇಷನ್ ಕರೆಂಟ್. ಸೊ ದಿಸ್ ಇಸ್ ದ ಫೋರ್ತ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಹೌದಾನೆ. ಸೊ ನೆಕ್ಸ್ಟ್ ಇದೆ ಫಿಫ್ತ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ನೋಡಿ ದ ಫಿಫ್ತ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಸೊ ಇಲ್ಲಿದೆ ನೇಚರ್ ಆಫ್ ಮಟೀರಿಯಲ್ ಆಫ್ ಆ್ಯನೋಡ್ ಪ್ಲೇಟ್ ಹೌದಾನೆ. ಸೊ ಇದು ಎಕ್ಸ್ಪೆರಿಮೆಂಟ್ ಡಿಫ್ರೆಂಟ್ ನೋಡಿ, ಇದೊಂದು ಬರೆಯೋದು. ಇದು ಸಿಂಪಲ್ ಇದೆ, ಅಂದರೆ ಬೇರೆ ಬೇರೆ ಮೆಟಲ್ಗಳು ಬೇರೆ ಬೇರೆ ಥರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ತೋರಿಸ್ತವೆ ಅಂತ ಹೌದಾ. ಇದನ್ನು ಬೇಕಾದ್ರೆ ನೇಚರ್ ಆಫ್ ಮಟೀರಿಯಲ್ ಆಫ್ ಕ್ಯಾಥೋಡ್ ಪ್ಲೇಟ್ ಆಗಿ ಯಾವ ಮಟೀರಿಯಲ್ನ ಯೂಸ್ ಮಾಡಿರ್ತೀವಿ. ಡಿಫ್ರೆಂಟ್ ಫೋಟೋ ಸೆನ್ಸಿಟಿವ್ ಮಟೀರಿಯಲ್ಸ್ ರೆಸ್ಪಾಂಡ್ ಫಾರ್ ಲೈಟ್. ಡಿಫ್ರೆಂಟ್ ಫೋಟೋ ಸೆನ್ಸಿಟಿವ್ ಮಟೀರಿಯಲ್ಸ್ ಆಯಿತಾ. ಸೊ ಡಿಫ್ರೆಂಟ್ ಫೋಟೋ ಸೆನ್ಸಿಟಿವ್ ಮಟೀರಿಯಲ್ಸ್ ರೆಸ್ಪಾಂಡ್ ಡಿಫ್ರೆಂಟ್ಲಿ ಫಾರ್ ಲೈಟ್. ಅಂದರೆ ಬೇರೆ ಬೇರೆ ಫೋಟೋ ಸೆನ್ಸಿಟಿವ್ ಮಟೀರಿಯಲ್ ಲೈಟಿಗೆ ಬೇರೆ ಬೇರೆ ಥರ ರೆಸ್ಪಾಂಡ್ ಮಾಡ್ತವೆ. ಸೆಲೆನಿಯಮ್ ಈಸ್ ಮೋರ್ ಸೆನ್ಸಿಟಿವ್ ದ್ಯಾನ್ ಜಿಂಕ್ ಆ್ಯಂಡ್ ಪ್ಲಾಟಿನಮ್. ಕಾಪರ್ ಗಿವ್ಸ್ ಇಸ್ ಬೇಕಾದ್ರೆ ಬರಿ ನೇಚರ್ ಆಫ್ ಮಟೀರಿಯಲ್ ಆಫ್ ದ ಕ್ಯಾಥೋಡ್ ಪ್ಲೇಟ್. ಸೊ ಡಿಫ್ರೆಂಟ್ ಫೋಟೋ ಸೆನ್ಸಿಟಿವ್ ಮಟೀರಿಯಲ್ಸ್ ರೆಸ್ಪಾಂಡ್ ಡಿಫ್ರೆಂಟ್ಲಿ ಫಾರ್ ಲೈಟ್ ಅಂತ ಬೇಕಾದ್ರೆ ಬರಿ, ಅಷ್ಟೇ ಸೆಂಟೆನ್ಸ್ ಆಯಿತಾ. ಸೊ ನೆಕ್ಸ್ಟ್ ಇದೆ ಫಿಫ್ತ್ ಒನ್ ಅಥವಾ ಸಿಕ್ಸ್ತ್ ಒನ್, ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ಸ್ಟ್ಯಾಂಟೇನಿಯಸ್. ನೋಡಿ ಇದು ವೆರಿ ಸಿಂಪಲ್, ನಿಮ್ಗೆ ಬೇಕಾದ್ರೆ ಮುಂಚೆನೇ ಬರ್ದುಬಿಡೋದು ಇದನ್ನ. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಫಸ್ಟ್ ಅಬ್ಸರ್ವೇಷನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆ ಇನ್ಸ್ಟ್ಯಾಂಟೇನಿಯಸ್ ಪ್ರೋಸೆಸ್, ಇದನ್ನೇ ಮುಂಚೆ ಬರ್ಬಿಡು 1 ಮಾರ್ಕ್. ನೆಕ್ಸ್ಟು ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಇಂಟೆನ್ಸಿಟಿ, ಈ ಗ್ರಾಫ್ ಬರಿ. ನೆಕ್ಸ್ಟು ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆ್ಯನೋಡ್ ಪೊಟೆನ್ಷಿಯಲ್. ನೆಕ್ಸ್ಟು ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಫ್ರೀಕ್ವೆನ್ಸಿ ಆಯಿತಾ. ನೆಕ್ಸ್ಟು ಡಿಫ್ರೆಂಟ್ ಫೋಟೋಸೆನ್ಸಿಟಿವ್ ಮಟೀರಿಯಲ್ಸ್ ರೆಸ್ಪಾಂಡ್ ಡಿಫ್ರೆಂಟ್ಲಿ ಫಾರ್ ಡಿಫ್ರೆಂಟ್ ರೇಡಿಯೇಷನ್ಸ್. ಈ ಒಂದು 5 ಸೆಂಟೆನ್ಸ್ ಬರೆದು 5 ಗ್ರಾಫ್ ಬರೆದ್ರೆ ವಿಲ್ ಗೆಟ್ 5 marks. These are the experimental observation of photoelectric effect. Experimental observation of photoelectric effect. So experimental observation. So next ಇದೆ ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಥರ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ನೆಕ್ಸ್ಟ್ ಯಾವುದು ನೋಡಿ, ಗಿವ್ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಈಗ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಕೇಳ್ತಾನೆ 5 ಮಾರ್ಕ್ಸ್ಗೆ. ಕ್ವಶನ್ ಕರೆಕ್ಟ್ ಹೋಗಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆದರೆ ಇವಾಗ ಹೇಳೋಲ್ಲ, ಅದು ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಇನ್ನು ಐನ್ಸ್ಟೀನ್ಸ್ ಥಿಯರಿ ಬರಬೇಕು ಆಯಿತಾ. ಐನ್ಸ್ಟೀನ್ಸ್ ಥಿಯರಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನೋಡಿ ನೋಟ್ಸಲ್ಲಿ ಇದೆ ಆಯಿತಾ. 1905 ಐನ್ಸ್ಟೀನ್ ಎಲ್ಲ ಕಂಡಿಡ್ದ ಅಂತೆಲ್ಲ ಇದೆ ಅದ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಇಲ್ಲಿಂದ ಇದು ಇಂಪಾರ್ಟೆಂಟ್, ನಿನ್ನ ಬರೀ ಕತೆ ಕರೆಯೋದು ಬೇಡ ಆಯಿತಾ. ಇನ್ 1905 ಆಲ್ಬರ್ಟ್ ಐನ್ಸ್ಟೀನ್ ಯೂಸ್ ಕ್ವಾಂಟಮ್ ಥಿಯರಿ ಟು ಎಕ್ಸ್ಪ್ಲೇನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅಷ್ಟು ಬರೋದು ಸಾಕು ಆಯಿತಾ. ಸೊ ನೆಕ್ಸ್ಟು ನೀವು ಬೇಕಾದ್ರೆ ಬರೀ ನಾಟ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಕಂಟಿನ್ಯೂಸ್ ಅಬ್ಸರ್ಪ್ಷನ್ ಆಫ್ ಎನರ್ಜಿ, ಅದನ್ನು ಬೇಕಾದ್ರೆ ಬರೀ ನೋಡಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ ರೇಡಿಯೇಷನ್ ಕನ್ಸಿಸ್ಟ್ ಆಫ್ ಟೈನಿ ಪಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್ photons. ಈಚ್ photon ಈಸ್ ಹ್ಯಾವಿಂಗ್ energy h mu, it is called quanta. ಹೌದಾ. When electron absorbs the energy from radiation, the energy is spent in 2 ways. Some part of energy is used to liberate a metal electron from metal surface. This is very important. Howda, it is called work function. The remaining energy is used to give the maximum kinetic energy for the liberate photoelectrons. This word sentence important. Next, therefore, equation h mu is equal to k max plus pi naught.
ಅಥವಾ ಕೆ ಮ್ಯಾಕ್ಸ್ ಈಕ್ವಲ್ಸ್ ಎಚ್ ಮ್ಯೂ ಮೈನಸ್ ಪೈ ನಾಟ್. ಆಯಿತಾ? ಸೊ ಇವೆರಡು ಇಕ್ವೇಷನ್ ಇಂಪಾರ್ಟೆಂಟ್, ಇವೆರಡು ಸೆಂಟೆನ್ಸ್ನ ನೀನು ಕರೆಕ್ಟಾಗಿ ಬರೀಬೇಕು. ಆಯಿತಾ? ಸೊ ನೆಕ್ಸ್ಟ್ ಇದೆ. ಆಯಿತಾ? ನೋಡಿ ಅಲ್ಲದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ನೋಡಿ ಸೊ ಅದೇ ಥರ ನೆಕ್ಸ್ಟ್ ಇದೆ. ಅದು ಈಕ್ವೇಷನ್ ಬರೆದಾದ್ಮೇಲೆ ಇಲ್ಲಿದೆ, ದಿಸ್ ಇಕ್ವೇಷನ್ ಕುಡ್ ಎಕ್ಸ್ಪ್ಲೇನ್ ಆಲ್ ದ ಅಬ್ಸರ್ವ್ಡ್ ಎಕ್ಸ್ಪೆರಿಮೆಂಟಲ್ ಫಿನಾಮಿನಾ. ಎಲ್ಲನೂ ಏನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಮಾಡೋದು ಎಲ್ಲ ಮಾಡುತ್ತೆ. ನೋಡಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಟ್ಸಲ್ಲಿದೆ ಕರೆಕ್ಟಾಗಿ ಬರೀ. ಹೌದಾ? ವಿ ನೋ ದಟ್ ಕೆ ಮ್ಯಾಕ್ಸಿಮಮ್ ಇಸ್ ನಾನ್ ನೆಗೆಟಿವ್. ಕೆ ಮ್ಯಾಕ್ಸಿಮಮ್ ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಕೆ ಮ್ಯಾಕ್ಸಿಮಮ್ ಇಸ್ ಎಚ್ ಮ್ಯೂ ಮೈನಸ್ ಮ್ಯೂ ನಾಟ್. ಆಯಿತಾ? ಸೊ ಇದೆಲ್ಲ ನೋಟ್ಸಲ್ಲಿದೆ, ನೀಟಾಗಿ ಬರಿತಾ ಹೋಗಿ. ಆಯಿತಾ? ದೀಸ್ ಆರ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ನೆಕ್ಸ್ಟ್ ಇದೆ ಪ್ರಾಬ್ಲಮ್ ಇದೆ ಅಲ್ಲಿ. ಏನು ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಅಲ್ಲ, ಇಟ್ ಈಸ್ ದ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ನೆಕ್ಸ್ಟ್ ಇದೆ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ಕೇಳ್ತಾ ಇದ್ರಲ್ಲಿ ಪ್ರಾಬ್ಲಮ್ ಕೇಳೋ ಚಾನ್ಸ್ ಇದೆ. ಲೈಟ್ ಆಫ್ ವೇವ್ ಲೆಂತ್ 500 ನ್ಯಾನೋಮೀಟರ್. ಲೈಟ್ ಆಫ್ ವೇವ್ ಲೆಂತ್ 500 ನ್ಯಾನೋಮೀಟರ್ ನಿಮ್ಮ ಹತ್ರ ಇದೆ, ನೋಡ್ಕೊಳ್ತಾ ಹೋಗಿ. ಫಾಲ್ಸ್ ಆನ್ ಎ ಮೆಟಲ್ whose work function is 1.9 electron volt. Find the energy of the photon, the kinetic energy of the photoelectrons, the stopping potential and maximum velocity of the photoelectrons. Planck's constant ಕೊಟ್ಟಿದ್ದಾನೆ ಮತ್ತು ಮಾಸ್ ಆಫ್ ದ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾನೆ. ಹೌದಾನೆ? ಸೊ ಮೋಸ್ಟ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ. ಮೋಸ್ಟ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ನೋಡಿ ಇಷ್ಟು ಬಂದಿತ್ತು ಅಂದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಆಯಿತಾ? ಸೊ ಫಸ್ಟ್ ಎಲ್ಲ ಬರೀತೀರಾ ಗಿವನ್. ಸೊ ವಾಟ್ ಆರ್ ದ ಥಿಂಗ್ಸ್ ಗಿವನ್ ಕೊಟ್ಟಿದ್ದಾನೆ. ಲ್ಯಾಂಬ್ಡಾ 500 ನ್ಯಾನೋಮೀಟರ್ ಅಂದರೆ 500 × 10⁻⁻9 ಮೀಟರ್. ಆಯಿತಾ? ನೆಕ್ಸ್ಟ್ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾನೆ 1.9 ಎಲೆಕ್ಟ್ರಾನ್ ವೋಲ್ಟ್. ಬೇಕಾದ್ರೆ ಅದನ್ನ ನೀನು 1.9 × 1.6 10⁻⁻19 ಜೌಲ್ ಅಂತ ಮಾಡ್ಕೊ. ಎಷ್ಟೋ ಬರುತ್ತೆ, ನಾನು ಬರೋದಿಲ್ಲ, ಬೇಕಾದ್ರೆ ಮಲ್ಟಿಪ್ಲೈ ಮಾಡಿಬಿಡಿ. ನೆಕ್ಸ್ಟು ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಕೆ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿ ನಾಟ್ ಮತ್ತು ವಿ ಮ್ಯಾಕ್ಸಿಮಮ್. ಸೊ ಫಸ್ಟು ಎನರ್ಜಿ ಆಫ್ ದ ಫೋಟಾನ್. ನಿಮಗೆ ಗೊತ್ತು ಎನರ್ಜಿ ಆಫ್ ದ ಫೋಟಾನ್ ಈಸ್ ಈಕ್ವಲ್ ಟು ಎಚ್ ಮ್ಯೂ. ಪ್ರಾಪರ್ಟಿ ಆಫ್ ಫೋಟಾನ್ಸ್ ಅಲ್ಲಿ ಅದೇ ಥರ ಎಚ್ ಇಂಟು ಮ್ಯೂ ಬದಲು ಸಿ ಬೈ ಲ್ಯಾಂಬ್ಡಾ. ಯಾಕಂದರೆ ಲ್ಯಾಂಬ್ಡಾ ಕೊಟ್ಟಿದ್ದಾನೆ. ಸಿ ಎಚ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಿ 3 × 10⁸, ಲ್ಯಾಂಬ್ಡಾ ಅಂದರೆ 500 ನ್ಯಾನೋಮೀಟರ್. ಸೊ ಎಲ್ಲ ಮಾಡಿ ನೀವು ಗೆಟ್ ಸಮ್ 3.975 × 10⁻⁻19 ಜೌಲ್ ಬರುತ್ತೆ. ಅದು 0.03 -17 ಬರುತ್ತೆ. ನಾನು ಅದನ್ನೇನು ಮಾಡ್ತೀನಿ, -19 ಮಾಡ್ಕೊಳ್ತೀನಿ. ಯಾಕಂದರೆ ಡಿವೈಡ್ ಮಾಡ್ಕೊಳ್ಳಲ್ಲ 1.6 -19ಇಂದ. ಸೊ -17ನ ಮೇಕ್ ಇಟ್ ಆಸ್ -19 ನೋಡಿದ್ದೀನಿ. -17 -19 ಮಾಡಿದ್ದೀನಿ. ಅಂದರೆ -17ಗಿಂತ -19 ಚಿಕ್ಕದು. ಯಾವಾಗ ಇದು ಚಿಕ್ಕದಾಗುತ್ತೋ ಇದು ದೊಡ್ಡದಾಗುತ್ತೆ. ಅಂದರೆ 0.03975 3.975 ಆಗುತ್ತೆ. ಹೌದಾನೆ? ಸೊ ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ 3.975 × 10⁻⁻19 ಜೌಲ್ ಆಗುತ್ತೆ. ಅದನ್ನ ನೀನು ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡೋಕೆ ಡಿವೈಡ್ ಬೈ 1.6 × 10⁻⁻19 10⁻⁻19 ಹೋಗಿ ಉಳಿದಿದ್ದು 2.48 ಎಲೆಕ್ಟ್ರಾನ್ ವೋಲ್ಟ್. ಹಾಗಾದರೆ ಆ ರೇಡಿಯೇಷನಲ್ಲಿ ಎಷ್ಟು ಎನರ್ಜಿ ಇದೆ? E = 2.48 ಎಲೆಕ್ಟ್ರಾನ್ ವೋಲ್ಟ್. ಸೊ ಎಷ್ಟು ಮಾಡಿ ಇಲ್ಲಿ ಗೆಟ್ ಮೋಸ್ಟ್ಲಿ 1 ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ಆಲ್ಸೋ ಇದು ಆಸ್ಕಿಂಗ್ ಫಾರ್ ಕೆ ಮ್ಯಾಕ್ಸ್. ಹಾಗಾದರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಲಿಬರೇಟೆಡ್ ಫೋಟೋ ಎಲೆಕ್ಟ್ರಾನ್ಸ್? ಆಯಿತಾ? ಸೊ ಐನ್ಸ್ಟೈನ್ಸ್ ಈಕ್ವೇಷನ್ ಗೊತ್ತು ನಮಗೆ. ಎಚ್ ಮ್ಯೂ = ಕೆ ಮ್ಯಾಕ್ಸ್ ಪ್ಲಸ್ ಪೈ ನಾಟ್. ದೇರ್ಫೋರ್ ಕೆ ಮ್ಯಾಕ್ಸ್ = ಎಚ್ ಮ್ಯೂ ಮೈನಸ್ ಪೈ ನಾಟ್. ಎಚ್ ಮ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎನರ್ಜಿ ಆಫ್ ದ ಫೋಟಾನ್ ಈ 2.48 ಎಲೆಕ್ಟ್ರಾನ್ ವೋಲ್ಟ್ ಮೈನಸ್ ಪೈ ನಾಟ್. ಪೈ ನಾಟ್ ಅಂದರೆ ವರ್ಕ್ ಫಂಕ್ಷನ್ 1.9 ಎಲೆಕ್ಟ್ರಾನ್ ವೋಲ್ಟ್. ಯಾಕಂದರೆ ಎಲ್ಲೂ ಎಲೆಕ್ಟ್ರಾನ್ ವೋಲ್ಟಲ್ಲೇ ಇದೆ, ಇದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಹಾಕ್ಬೋಣ ಎರಡು. ಮತ್ತು ಒಂದು ಜೌಲಲ್ಲಿ ಹಾಕಿ ಇನ್ನೊಂದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಹಾಕ್ಬೋದು. ಎಚ್ ಮ್ಯೂ 2.48 ಎಲೆಕ್ಟ್ರಾನ್ ವೋಲ್ಟಲ್ಲೇ ಇದೆ, ಇದು 1.9 ಎಲೆಕ್ಟ್ರಾನ್ ವೋಲ್ಟ್ಸ್. ಎರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಇಲ್ಲಿ ಗೆಟ್ ಕೆ ಮ್ಯಾಕ್ಸ್ = 0.58 ಎಲೆಕ್ಟ್ರಾನ್ ವೋಲ್ಟೇ ಬರುತ್ತೆ. ಅಂದರೆ ಎಲೆಕ್ಟ್ರಾನ್ಸ್ದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ 0.58 ಎಲೆಕ್ಟ್ರಾನ್ ವೋಲ್ಟ್. ಅದನ್ನೇನು ಬೇಕಾದ್ರೆ ಜೌಲಿ ಕನ್ವರ್ಟ್ ಮಾಡೋಕಂದ್ರೆ ಮಲ್ಟಿಪ್ಲೈ ಬೈ 1.6 × 10⁻⁻. ಯಾಕಂದರೆ ಈ ಅಂದರೆ ಒಂದು ಚಾರ್ಜ್ ಎಲೆಕ್ಟ್ರಾನ್ ಅಂತಾನೆ, ಅದರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯಿತು. ಅವಾಗ ನಿನಗೆ ಬರುತ್ತೆ 0.928 × 10⁻⁻19 ಜೌಲ್. 0.928 × 10⁻⁻19 ಜೌಲ್. ಸೊ ಇಷ್ಟು ಮಾಡಿದ್ರೆ ಇಲ್ಲಿ ಗೆಟ್ ಅನದರ್ 1 ಮಾರ್ಕ್ಸ್. ಆಯಿತಾ? ಅಥವಾ ಮೋಸ್ಟ್ಲಿ 2-3 ಮಾರ್ಕ್ಸ್ ಬರುತ್ತೆ ಇಲ್ಲಿಗೆ. ಆಯಿತಾ? ಅಥವಾ ನೀನು 2 ಮಾರ್ಕ್ಸ್ ಹಾಕ. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಮಾಡಿ. ನೆಕ್ಸ್ಟ್ ಏನಿದೆ, ವಿ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ವಿ ನಾಟ್ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಯು ಶುಡ್ ಕ್ಯಾಲ್ಕುಲೇಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಹೌ ಟು ಕ್ಯಾಲ್ಕುಲೇಟ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್? ಹೌದಾನೆ? ಸೊ ನೀವು ಫಾರ್ಮುಲಾ ಒಳಗೆ ಗೊತ್ತಿರಬೇಕು. ನೋಡಿ ಆಯಿತಾ? ವಿ ನಾಟ್ ಕೆ ಮ್ಯಾಕ್ಸ್ = E × ವಿ ನಾಟ್. ದೇರ್ಫೋರ್ ವಿ ನಾಟ್ = ಕೆ ಮ್ಯಾಕ್ಸ್ ಬೈ ಇ. ಕೆ ಮ್ಯಾಕ್ಸ್ ಇಷ್ಟಿದೆ, ಆಗಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವೈಡ್ ಬೈ ಇ ಅಂದರೆ 1.6, ವಿಲ್ ಗೆಟ್ 0.58 ವೋಲ್ಟ್. ವಿ ನಾಟ್ ಪೊಟೆನ್ಷಿಯಲ್ ತಾನೇ, ನೀನು ವೋಲ್ಟ್ ಅಂತ ಬರೆಯೋದು. ಸೊ ಇಷ್ಟು ಮಾಡಿದ್ರೆ ವಿಲ್ ಗೆಟ್ 3 ಮಾರ್ಕ್ಸ್. ಇಲ್ಲಿ ಮಾಡಿದ್ರೆ 3 ಮಾರ್ಕ್ಸ್ ಬಂತು. ಆಲ್ಸೋ ಯು ಶುಡ್ ಕ್ಯಾಲ್ಕುಲೇಟ್ ವಿ ಮ್ಯಾಕ್ಸಿಮಮ್. ಅಂದರೆ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗ್ತಾವಲ್ಲ, ಅವು ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡಿಂದ ಹೋಗ್ತಾ ಇರ್ತದೆ. ದಟ್ ಈಸ್ ವಿ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಸ್ಪೀಡ್ ಆಫ್. ವಿ ನಾಟ್ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇದು ಪೊಟೆನ್ಷಿಯಲ್, ಇದು ಸ್ಪೀಡ್. ಬೇಕಾದ್ರೆ ನೀನು ಸ್ಮಾಲ್ ವಿ ಅಂತ ಮಾಡೋದನ್ನ.
ವಿ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಲಿಬರೇಟ್ ಫೋಟೋ ಎಲೆಕ್ಟ್ರಾನ್ಸ್ ವಿ ಮ್ಯಾಕ್ಸ್ ಅಂತಲೂ ಮಾಡ್ಬೋದು, ಸ್ಮಾಲ್ ವಿ ಮಾಡಿ ಆಯಿತಾ. ನೋಡಿ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತೀನಿ, ಕೈನೆಟಿಕ್ ಎನರ್ಜಿ ಕೂಡ ಹಾಫ್ ಎಮ್ ವಿ ಸ್ಕ್ವೇರ್, therefore ಕೆ ಮ್ಯಾಕ್ಸ್ ಇದು ಕೂಡ ಹಾಫ್ ಎಮ್ ವಿ ಮ್ಯಾಕ್ಸ್ ಸ್ಕ್ವೇರ್, therefore ವಿ ಮ್ಯಾಕ್ಸ್ ಸ್ಕ್ವೇರ್ is equal to 2 ಕೆ ಮ್ಯಾಕ್ಸ್ ಡಿವೈಡ್ ಬೈ ಎಮ್. ಸೊ therefore ವಿ ಮ್ಯಾಕ್ಸ್ is equal to ಸ್ಕ್ವೇರ್ ರೂಟ್ ಆಫ್ 2 ಕೆ ಮ್ಯಾಕ್ಸ್ ಡಿವೈಡ್ ಬೈ ಎಮ್. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡು ಆಯಿತಾ. ಸೊ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಆಯಿತಾ. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಇಲ್ಲಿ 2 ಇಂಟು ಕೆ ಮ್ಯಾಕ್ಸ್ ಅಂದರೆ 0.928 × 10⁻⁻19 ಇಲ್ಲಿದೆ, ಜೌಲಲ್ಲಿದೆ ಆ ಕಡೆ ಮತ್ತೆ ಆಯಿತಾ. ಮಾಸ್ ಆಫ್ ದ ಎಲೆಕ್ಟ್ರಾನ್ 9.1 × 10⁻13 kg ಎಲ್ಲ ಮಾಡಿದ್ರೆ ಗೆಟ್ 0.204 × 10⁻12 ಬರುತ್ತೆ. 10⁻12 ಸ್ಕ್ವೇರ್ ರೂಟ್ ಬರ್ತದೆ, ಇಟ್ ಬಿಕಮ್ಸ್ 10⁻6. 0.204 ಸ್ಕ್ವೇರ್ ರೂಟ್ 0.45. ಸೊ therefore ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಲಿಬರೇಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ಈಸ್ 0.45 × 10⁻6 ಮೀಟರ್ ಪರ್ ಸೆಕೆಂಡ್. ಸೊ ಇಷ್ಟು ಬರೋದು, ಇಲ್ಲಿ ಗೆಟ್ 5 ಮಾರ್ಕ್ಸ್ ಆಯಿತಾ. ಸೊ ಇಷ್ಟು ಕರೆಕ್ಟಾಗಿ ಮಾಡಿದರೆ 5 ಮಾರ್ಕ್ಸ್. ನೋಡಿ ನಂದು ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ ಮೋಸ್ಟ್ಲಿ, ಅಕಸ್ಮಾತ್ ಕ್ಯಾಲ್ಕುಲೇಷನ್ ತಪ್ಪಿದರೆ ಮೆಸೇಜ್ ಹಾಕಿ ಆಯಿತಾ. ಸೊ ಇಷ್ಟು ಮಾಡಿ ವಿಲ್ ಗೆಟ್ 5 ಮಾರ್ಕ್ಸ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಕ್ವಶನ್ ಪೇಪರ್. ಸೊ ಯು ಕ್ಯಾನ್ ಈಸಿಲಿ ಕರೆಕ್ಟ್ ಇಟ್. ಸೊ ಸೆಲ್ಫ್ ಎವ್ಯಾಲ್ಯೂಷನ್ ಮಾಡಿ ಬೇಕಾದ್ರೆ ನೀನು ಎಷ್ಟು ಮಾರ್ಕ್ಸ್ ಬಂತು ಅಂತ ನೀನು ನನಗೆ ಮೆಸೇಜ್ ಮಾಡ್ಬೋದು ಆಯಿತಾ. ಸೊ ಇಲ್ಲಿ ನಾವು ಸ್ಟಾಪ್ ಮಾಡಿ ಸೊ ನೆಕ್ಸ್ಟ್ ಇನ್ನೊಂದು ಕಳಿಸ್ತೀನಿ, ನೆಕ್ಸ್ಟ್ ಚಾಪ್ಟ್ರು ಫಸ್ಟ್ ಚಾಪ್ಟ್ರ್ ಕಳಿಸ್ತೀನಿ, ಅದನ್ನು ಸಾಲ್ವ್ ಮಾಡಂತ್ರಿ.